ಹಾಯ್ ಫ್ರೆಂಡ್ಸ್, ಒನ್ ಆಫ್ ದ ಗೋಲ್ಡ್ ಮೆಡಲಿಸ್ಟ್ ಜ್ಯೋತಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಆ್ಯಕ್ಚುಲಿ ಇವರು ಸೈನ್ಸ್ ಬ್ಯಾಕ್ಗ್ರೌಂಡಿಂದಾನೆ, ಆದರೆ ಕಂಪ್ಯೂಟರ್ ಸೈನ್ಸು ಇನ್ನೂ ಟಫ್ ಇರುತ್ತೆ. ಯಾವ ಥರ ಅಂತ ಕೇಳೋಣ ಬನ್ನಿ. ಮ್ಯಾಮ್, ಇವಾಗ ಹೇಳಿ, ನಿಮ್ಮ ಸ್ಟಡೀಸ್ ಯಾವ ಥರ ಇರ್ತಿತ್ತು? ನಾನು ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದವಳು. ಮದುವೆ ಆಗಿದೆ, ಪಾಪು ಇದೆ. ಅದ್ರ ಜೊತೆಗೆ ನಾನು ಇಂಜಿನಿಯರಿಂಗ್ ಆದಾದ್ಮೇಲೆ ಯಾವುದೇ ಥರ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ನೆಕ್ಸ್ಟು ಮುಗ್ದೇ ಹೋಯ್ತು ಅಂದ್ಕೊಳ್ಳುವಾಗ ನಮ್ಮ ಮನೇಲಿ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಅಮ್ಮವ್ರು ಸಪೋರ್ಟ್ ಮಾಡಿದ್ರು, ಏನಾದರೂ ಮಾಡು, ಆಗುತ್ತೆ ನಿನ್ನ ಕೈಲಿ ಅಂತ. ಆವಾಗ ನಾನು ನೆಕ್ಸ್ಟು ಎಮ್.ಟೆಕ್ನ ಚೂಸ್ ಮಾಡಿಕೊಂಡೆ. ಎಮ್.ಟೆಕ್ ಚೂಸ್ ಮಾಡ್ಕೊಂಡು ಈ ಕಡೆ ಫ್ಯಾಮಿಲಿನೂ ಬ್ಯಾಲೆನ್ಸ್ ಮಾಡಿಕೊಂಡು ನೆಕ್ಸ್ಟು 2 hours ಟ್ರಾವೆಲ್ ಆಗ್ತಿತ್ತು ತುಮಕೂರು ಟು BG ನಗರು. ಅದೆಲ್ಲ ಮಾಡಿಕೊಂಡು ಇವತ್ತು ಫಸ್ಟ್ ರ್ಯಾಂಕ್ ಬಂದಿದೆ. ನನಗೆ ಖುಷಿ ಆಗ್ತಿದೆ. ಯಾವುದು BG ನಗರ? ನಂದು ನಾಗವಲ್ಲಿ ಹತ್ರ ಅಣ್ಣಯ್ಯನಪಳ್ಳ. ಅಲ್ಲಿಂದ ನೀವು ಇಲ್ಲಿಗೆ ಬರ್ತೀವಿ? ಅಲ್ಲಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡೇ ಬರ್ತಿದೆ. ಮತ್ತೆ ಫ್ಯಾಮಿಲಿ ಟೈಮ್ನ ಯಾವ ಥರ ನೀವು ಕೊಡ್ತಾ ಇದ್ರಿ ಫ್ಯಾಮಿಲಿಗೆ? ಅಲ್ಲೂ ಮ್ಯಾನೇಜ್ ಮಾಡಿ, ಸ್ಟಡೀಸು ಮ್ಯಾನೇಜ್ ಮಾಡಿ, ಟ್ರಾವೆಲಿಂಗು ಮಾಡಬೇಕಿತ್ತು. ತುಂಬ ಕಷ್ಟ ಆಗ್ತಿತ್ತು. ಆದ್ರೂ ಏನೋ ಒಂದು ಮಾಡಬೇಕಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಮನೇಲಿ ಏನೂ ಆಗೋದಿಲ್ಲ. ಸೊ ಬಂದು ಏನಾದರೂ ಮಾಡಿದ್ರೆ ಒಂದು ಸಮಾಜದಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗ್ಬೋದು ಅಂತ ಇಟ್ಕೊಂಡು ಮೇಯ್ನಾಗಿ ಏನು ಅಂದರೆ ಸಪೋರ್ಟಿವ್ ಮುಖ್ಯ ಆಗುತ್ತೆ. ಇವಾಗ ಫ್ಯಾಮಿಲಿಯಿಂದ ಬರ್ತಿದ್ದೀವಿ ಅಂತ ಅಂದಾಗ ಮನೇಲಿ ಎಲ್ಲರೂ ಸಪೋರ್ಟ್ ಮಾಡಬೇಕು. ಈವನ್ ನಾ ಹಸ್ಬೆಂಡ್ ಫಸ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಎಲ್ಲರೂ ಫ್ಯಾಮಿಲಿ. ಇವಾಗ ಹಸ್ಬೆಂಡೇ ಮಾಡಲ್ಲ ಅಂತ ಅಂದಾಗ ಯಾರೂ ಮಾಡಲ್ಲ. ನೆಕ್ಸ್ಟು ನಮ್ಮ ಅಮ್ಮ ಸಪೋರ್ಟ್ ಮಾಡಿದ್ರು. ನಮ್ಮ ಫ್ಯಾಮಿಲಿಯೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ಈ ಲೆವೆಲ್ಗೆ ಬಂದು ನಿಲ್ತಿದ್ವಿ. ಆ್ಯಕ್ಚುಲಿ ನಿಮ್ಮ ಹಸ್ಬೆಂಡ್ಗೆ ನಮ್ಮ ಕಡೆಯಿಂದನೂ ಥ್ಯಾಂಕ್ಸ್ ಹೇಳ್ತೀವಿ, ಯಾಕೆಂದರೆ ಅವರೇ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಅದಂತೂ ನಿಜ. ಅವರು ಬೇಡ ನೀನು ಸಾಕು, ಇವಾಗ ಪಾಪು ಆಗಿತ್ತು. ನಾನು 1.5 year ಪಾಪು ಅನಿಸುತ್ತೆ ನಾನು ಎಮ್.ಟೆಕ್ ಜಾಯ್ನ್ ಆದಾಗ. ಬೇಡ ಬಿಡು ಮನೇಲಿ ಅಂತ ಅಂದಿದ್ರೆ ನಾನು ಅಲ್ಲೇ ಇರ್ತಿದ್ದೆ. ಸೊ ಅವರು ಸಪೋರ್ಟ್ ಮಾಡಿರೋದ್ರಿಂದ ಇವತ್ತು ಇಲ್ಲಿದ್ದೀನಿ. ಮತ್ತೆ ನೀವು ಸೋಷಿಯಲ್ ಮೀಡಿಯಾಗೆ ಟೈಮ್ ಕೊಡ್ತಾ ಇದ್ದೀರಾ ಹೆಂಗೆ? ನಾನು ಅಷ್ಟೊಂದು ಏನು ಯೂಸ್ ಮಾಡ್ತಿರ್ಲಿಲ್ಲ ಸೋಷಿಯಲ್ ಮೀಡಿಯಾ. ಜಸ್ಟು ಟ್ರಾವೆಲ್ ಮಾಡುವಾಗ ಅಷ್ಟೇ ಯೂಸ್ ಮಾಡ್ತಿದ್ದು. ನಾನು ಏನಕ್ಕೆ ಅಂದರೆ ಅಲ್ಲಿ ಮನೆಯಲ್ಲಿ ಎದ್ದು ಮನೆ ಕೆಲಸ ಮಾಡು, ನೆಕ್ಸ್ಟ್ ಇಲ್ಲಿಗೆ ಬಾ, ಅದೇ ಆಗ್ತಿತ್ತು. ಟೈಮಿಂಗ್ಸ್ ಎಲ್ಲ ಆಗ್ತಿರ್ಲಿಲ್ಲ. ಮನೇಲಿ ಫ್ಯಾಮಿಲಿ ಟೈಮಿಂಗ್ ಕೊಡೋದನ್ನು ಸ್ವಲ್ಪ ಕಷ್ಟನೇ ಆಗ್ತಿತ್ತು. ಪಾಪು ಇತ್ತು. ಪಾಪು ಒಂದು ಸ್ವಲ್ಪ ಏನಾದರೂ ಹಠ ಮಾಡಿದರೆ ನಾವು ಅಮ್ಮ ಎಲ್ಗೂ ಹೋಗೋದು ಬೇಡ ಮನೇಲಿ ಅಂತಿದ್ರೆ ನಾವೇನು ಇಲ್ಲ. ಅವಳ ಕಾಂಟ್ರಿಬ್ಯೂಷನು ಇದೆ ಇದರಲ್ಲೂ. ಅವಳು ಸಪೋರ್ಟ್ ಮಾಡಿದ್ದಾಳೆ. ಡೈರೆಕ್ಟ್ಲಿ ಎಲ್ಲ ಅಂದರೂ ಇಂಡೈರೆಕ್ಟ್ಲಿ ಆದ್ರೂ ಸಪೋರ್ಟ್ ಮಾಡಿದ್ದಾಳೆ ಅವಳು. ಈಗ ನೆಕ್ಸ್ಟ್ ಯಂಗ್ಸ್ಟರ್ಸೇ ಬರ್ಬೋದು, ಇಲ್ಲ ಫ್ಯಾಮಿಲಿ ನಿಮ್ಮ ಥರ ಬ್ಯಾಕ್ಗ್ರೌಂಡ್ ಇರೋರೇ ಬರ್ಬೋದು. ಅವ್ರಿಗೆಲ್ಲ ನೀವೇನು ಸಜೆಷನ್ ಕೊಡ್ತೀರಾ? ಏನು ಕೊಡ್ತೀನಿ ಅಂತ ಅಂದರೆ ಹಾರ್ಡ್ ವರ್ಕಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಮಗೆ ಮೆಂಟಲಿ ಪ್ರಿಪೇರ್ ಆಗಬೇಕು. ನಾವು ಇದು ಕಂಪ್ಲೀಟ್ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ನಾವು ಮಾಡೇ ಮಾಡ್ತೀವಿ. ಕಷ್ಟ ಆಗುತ್ತೆ, ಫ್ಯಾಮಿಲಿಯಿಂದ ಬಂದಿದ್ದೀವಿ, ಆಗಲ್ಲ ಅಂತ ಅಂದ್ಕೊಂಡ್ರೆ ಏನೂ ಆಗಲ್ಲ. ಮತ್ತು ನಿಮ್ಮ ನೆಕ್ಸ್ಟ್ ಫ್ಯೂಚರಲ್ಲಿ ಏನಾಗಬೇಕು ಅಂತ ಏನಾದ್ರು ಗೋಲ್ಸ್? ಇವಾಗ ಎಮ್.ಟೆಕ್ ಫಸ್ಟ್ ರ್ಯಾಂಕ್ ಬಂದಾದ್ಮೇಲೆ ಮನೇಲಿ ಹೇಳ್ತವ್ರೆ ಇವಾಗ PhD ಒಂದು ಮಾಡ್ಕೊಂಬಿಡು, ಅದೊಂದು ಮಾಡಬೇಕು. 1 year ಎಕ್ಸ್ಪೀರಿಯೆನ್ಸ್ ತಗೊಂಡು ಅದನ್ನು ಮಾಡೋಣ ಅಂತಲೇ ಇದ್ದೀನಿ ನಾನು. ಈಗ ನಿಮ್ಮ ಸ್ಟಡೀಸು ಬೆಳಗ್ಗೆ ಹೊತ್ತು ಮಾಡ್ತಾ ಇದ್ದೀರಾ ಅಲ್ಲ ನೈಟ್ ಹೊತ್ತು ಮಾಡ್ತಾ ಇದ್ದೀರಾ? ಸರ್, ನಾನು ಏನಂದರೆ ಇವಾಗ ಎಕ್ಸಾಮ್ ಇರಲಿಲ್ಲ ಅಂತ ಅಂದರೆ ಓದ್ಕೊಳ್ತಿದ್ದೆ. ನಾರ್ಮಲ್ ಆಗಿ ಕಾಲೇಜಿಗೆ ಬಂದಾಗ ಓದ್ಕೊಳ್ತಿದ್ದೆ. ಇವಾಗ ಫ್ರೀ ಟೈಮ್ಸ್ ಎಲ್ಲ ಸಿಕ್ತಾಗೆಲ್ಲ ಓದ್ಕೊಳ್ತಿದ್ದೆ. ಎಕ್ಸಾಮ್ ಇದೆ ಅಂತ ಗೊತ್ತಾದಮೇಲೆ ಮನೆಗೆ ಹೋಗಿ ಮನೆ ಕೆಲಸ ಎಲ್ಲ ಮಾಡಿಡಬೇಕಿತ್ತು. ಮನೆ ಕೆಲಸ ಅಡುಗೆಯಿಂದ ಹಿಡಿದು ಪ್ರತಿಯೊಂದು ಮನೇಲಿ ಕೆಲಸ ಏನೇನು ಬರುತ್ತೋ ಅದೆಲ್ಲ ಮಾಡಿಕ್ಕಾದ್ಮೇಲೆ 10 ಗಂಟೆಗೆ ಕೂತ್ಕೊಂಡ್ರೆ 12-1 ಗಂಟೆವರೆಗೂ ಓದ್ಕೊಂಡು ಮಾರ್ನಿಂಗ್ ಮತ್ತೆನೇ 3 o'clock ಇಲ್ಲ 4 o'clock ಎದ್ದು 5-6 ಗಂಟೆವರೆಗೂ ಓದ್ಕೊಂಡು ಮತ್ತೆ ಅಡುಗೆ ಮಾಡಿಟ್ಬಿಟ್ಟು ಮತ್ತೆ ನಾನು ಟ್ರಾವೆಲ್ ಮಾಡ್ಕೊಂಡು ಮತ್ತೆ ಕಾಲೇಜಿಗೆ ಬರಬೇಕಿತ್ತು. ಅಂದರೆ ಬೆಳಗ್ಗೆನೂ ಓದ್ತಾ ಇದ್ರಿ? ಬೆಳಗ್ಗೆ ನನಗೆ ಜಾಸ್ತಿ ಏನು ಅಂದರೆ ಬೆಳಗ್ಗೆ ಹೊತ್ತು ಹೋದರೆ ಮೈಂಡಲ್ಲಿ ಇರುತ್ತೆ. ಬೆಸ್ಟ್ ಬೆಳಗ್ಗೆ ಹೊತ್ತು? ಮಾರ್ನಿಂಗ್ ಟೈಮ್. ಮ್ಯಾಮ್, ಈಗ ನಿಮ್ಮ ಫ್ಯಾಮಿಲಿ ಟೈಮ್ ಕೊಟ್ಬಿಟ್ಟು ನೀವು ಸ್ಟಡೀಸ್ಗೆ ಯಾವ ಥರ ಟೈಮ್ ಕೊಡ್ತಾ ಇದ್ರಿ? ಸ್ಟಡೀಸ್ಗ ಮೊದಲು ಎಲ್ಲ ಮನೆಯೆಲ್ಲ ಕೆಲಸ ಎಲ್ಲ ಮಾಡಿಕೊಟ್ಬಿಟ್ಟು ಫ್ಯಾಮಿಲೀಸ್ದು ಫಸ್ಟು ಅವ್ರದ್ದು ಏನಿದೆ ನೀಡ್ಸ್ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟು ಸ್ಟಡೀಸ್ಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದೆ. ಈಕ್ವಲಾಗೇ ಕೊಡ್ತಿದ್ದೆ. ಯಾವುದಕ್ಕೊಂದು ಹೆಚ್ಚಾಗ್ತಿರ್ಲಿಲ್ಲ, ಒಂದು ಕಡಿಮೆ ಆಗ್ತಿರ್ಲಿಲ್ಲ. ಈಕ್ವಲ್ ಇಂಪಾರ್ಟೆನ್ಸೇ ಕೊಡ್ತಿದ್ದೆ. ಪಾರ್ಟ್ ಟೈಮ್ ಜಾಬ್ ಥರ ಇವಾಗ 1 hour 2 hours ಎಲ್ಲ ಸಿಗುತ್ತಲ್ಲ, ಪಾರ್ಟ್ ಟೈಮ್ ಜಾಬ್ ಥರ ಮಾಡಿಕೊಂಡು ಸ್ಟಡೀಸ್ನು ನಾನು ಮಾಡ್ತಿದ್ದೆ. ಇವಾಗ ನೀವು ಕಾಲೇಜಲ್ಲಿ ಫ್ರೆಂಡ್ಸ್ ನಿಮ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ರು? ಫ್ರೆಂಡ್ಸ್ ಇದ್ರಾ, ಟೀಚರ್ಸು? ಫ್ರೆಂಡ್ಸು ಇದ್ದರು. ಯಾಕೆಂದರೆ ನಾನು ಓದಿದ್ದು ಇವಾಗ ಮಾಸ್ಟರ್ ಆಫ್ ಟೆಕ್ನಾಲಜಿ ಮಾಡಿದ್ದು. ನಾನು ಓದಿರೋಂಥ BE ಕಾಲೇಜಲ್ಲೇ ಮಾಡಿದ್ದು. ಸೊ ಮೊದಲಿಂದನೇ ಎಲ್ಲರೂ ನನಗೆ ಲೆಕ್ಚರರ್ಸ್ ಎಲ್ಲ ಗೊತ್ತಿತ್ತು. ಸೊ ಅವರು ಸಪೋರ್ಟು ಮಾಡಿದ್ರು ನನಗೆ. ನೋಟ್ಸ್ ಕೊಡೋದ್ರಿಂದ ಹಿಡಿದು ಯಾವ ಥರ ಓದ್ಕೊಬೇಕು, ಯಾವ ಥರ ಮಾಡ್ಕೊಬೇಕು. ನೆಕ್ಸ್ಟು ಅವ್ರ ಸಪೋರ್ಟು ಜಾಸ್ತಿನೇ ಇದೆ. ಏನಕ್ಕೆ ಅಂದರೆ ನಾನು ಇಲ್ಲೇ ಸ್ಟೂಡೆಂಟ್ ಆಗಿದೆ ಫಸ್ಟು BEಲಿ, ನೆಕ್ಸ್ಟ್ ಅಲ್ಲೇ M.Tech ತೊಗೊಂಡಿದ್ದರಿಂದ ಸಪೋರ್ಟ್ ಅವ್ರದ್ದು ಇತ್ತು. ಅಂದರೆ ಕಾಲೇಜ್ ಬಗ್ಗೆ ಏನು ನಿಮ್ಮ ಪರ್ಸನಲ್ ಒಪಿನಿಯನ್? ಕಾಲೇಜ್ ಯಾವ ಥರ ಇದೆ? ಚೆನ್ನಾಗಿದೆಯಾ? ಕಾಲೇಜು ಚೆನ್ನಾಗಿದೆ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಸೊ ಓದ್ಬೋದು ಇಲ್ಲಿ ಇದ್ಕೊಂಡು, ಏನಾದ್ರು ಎಲ್ಲ ಪ್ರತಿಯೊಂದನ್ನು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಓಕೆ ಮ್ಯಾಮ್, ನಮ್ಮ ಜೊತೆ ನೀವು ಇಷ್ಟೊಂದು ಮಾತು ಹಂಚ್ಕೊಂಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು. ಮತ್ತು ನಿಮ್ಮ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಅಂತ ನಾವು ನಮ್ಮ ಚಾನಲ್ ಕಡೆಯಿಂದ ಹೇಳ್ತೀವಿ. ಥ್ಯಾಂಕ್ ಯು ಸರ್.
ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಯಾವ ಥರ ಹೇಳಿದ್ರು ಅಂತ, ಯಾವ ಥರ ಸ್ಟಡೀಸ್ ಮಾಡಬೇಕು, ಯಾವ ಥರ ಹೆಲ್ಪ್ ಆಗುತ್ತೆ, ಮತ್ತು ಯಾವ ಥರ ನೋಟ್ಸ್ ಮಾಡಬೇಕು, ಮತ್ತು ಅವ್ರ ವರ್ಕ್ ಯಾವ ಥರ ಮಾಡ್ತಾಯಿದ್ರು, ನೈಟ್ ಓದಬೇಕಾ ಬೆಳಗ್ಗೆ ಓದಬೇಕಾ, ಇದಕ್ಕೆಲ್ಲ ಎಷ್ಟೊಂದು ಮಾಹಿತಿ ಅವ್ರು ಕೊಟ್ಟರು. ಇದೇ ಥರ ತುಂಬ ಮಾಹಿತಿಗಳನ್ನ ನೀವು ಬೇಕು ಅಂತಂದರೆ ನಮ್ಮ ಪಬ್ಲಿಕ್ ಸ್ಟೋರಿನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಎಲ್ಲದಕ್ಕೂ ಸಪೋರ್ಟ್ ಮಾಡೋಣ. ಜೈ ಹಿಂದ್.